ಏನಂತ ಹೇಳಿದ್ರೆ, ಸೂರಜ್ ರೇವಣ್ಣ ಯಾವ ಮೂಮೆಂಟಲ್ಲಿ ಬೇಕಾದರೂ ಬಂಧನ ಆಗಬಹುದು. ಯುವಕ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ನನ್ನ ಮೇಲೆ ಅಸ್ವಾಭಾವಿಕ ರೀತಿಯಲ್ಲಿ ಇವನು ಸೆಕ್ಷುವಲ್ ಹೆರಾಸ್ಮೆಂಟ್ ಮಾಡಿದ್ದ ನನಗೆ ಅಂತ. ಸೆಕ್ಷನ್ 377 ಚಾನ್ಸಸ್ ಏನಾದರೂ ಇದೆಯಾ ಈ ಮನುಷ್ಯನಿಗೆ ಅಂದರೆ, ಇದೀಗ 377 ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅದೇನಾದರೂ ಕೇಸು ಫಿಟ್ ಆಯಿತು ಅಂತ ಹೇಳಿದ್ರೆ ಬಹಳ ದೊಡ್ಡ ಕೇಸ್ ಆಗಿಬಿಡುತ್ತೆ. ಈಗಾಗಲೇ ಹಾಸನದ ಸೆನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಸೂರಜ್. ಏನಂತ, ಸಂತ್ರಸ್ತನ ಮೇಲೆ ಬ್ಲ್ಯಾಕ್ ಮೇಲ್ ಮಾಡಿರ್ತಕ್ಕಂಥ ಆರೋಪವನ್ನು ಸೂರಜ್ ಕೊಟ್ಟಿದ್ದಾನೆ. ಏನು ವಿಚಾರ ಇದು ಅಂತ MLC ಸೂರಜ್ ಕೊಟ್ಟಿರೋದು, ಈ ಸಂತ್ರಸ್ತ ಅಂತ ಇವತ್ತೇನೋ ಹೇಳ್ಕೊಳ್ತಿದ್ದಾನಲ್ಲ ಸ್ವಾಮಿ, ಇವನು ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಂತ ಸೂರಜ್ ರೇವಣ್ಣ ಕೂಡ ಒಂದು ಕಂಪ್ಲೇಂಟ್ ಕೊಟ್ಟಾಯಿತು. ಯಾವ ಥರ ಸೆನ್ಗೆ ಯಾಕೆ ಹೋಗ್ತಾರೆ ಅಂತ ಹೇಳಿದ್ರೆ, ಸೈಬರ್ ಪೊಲೀಸ್ ಠಾಣೆ ಇದು. ಮೊಬೈಲ್ ನೋಡಿ ಸ್ವಾಮಿ, ಸ್ಕ್ರೀನ್ಶಾಟ್ ನೋಡಿ, ಇವನ ಮೆಸೇಜ್ಗಳು ನೋಡಿ, ಯಾವಾಗೇನು ಕೇಳಿದ ನೋಡಿ ಅಂಥೇಳಿ ಬೇಸ್ಡ್ ಆನ್ ದಟ್ ಈ ಮನುಷ್ಯ ಕಂಪ್ಲೇಂಟ್ ಕೊಟ್ಟಿರಬಹುದು. ಸೂರಜ್ ರೇವಣ್ಣ ಜೊತೆಯಲ್ಲಿ ಕಾರಲ್ಲಿ ಬಂದಿದ್ದಾರೆ ಪೊಲೀಸರು. ಹಾಸನದ ಸೆನ್ ಠಾಣೆಗೆ ಹೊಳೆನರಸೀಪುರ ಪೊಲೀಸರು ಬರುವಂತಹ ಸಾಧ್ಯತೆ ಇದೆ. ಸೂರಜ್ ರೇವಣ್ಣನನ್ನು ಇದಕ್ಕೆ ಏನಕ್ಕೆ ಅಂತ ಹೇಳಿದ್ರೆ, ಇದಾಯಿತು ಇವನು ಬ್ಲ್ಯಾಕ್ ಮೇಲ್ ಮಾಡ್ದ, ಅದು ಇದು ಆ ಕೇಸು ನೋಡ್ಕೊಳ್ತಾರೆ. ಹೌದಾ, ಈ ವ್ಯಕ್ತಿ ಯಾರು ಆರೋಪ ಮಾಡಿದ್ನೋ ನಿಜಕ್ಕೂ ಬ್ಲ್ಯಾಕ್ ಮೇಲ್ ಮಾಡಿದ್ದಾನ, ಇವನು ಏನಾದರೂ ಹಣ ಕೇಳಿದ್ನಾ, ಬೆದರಿಸಿದ್ನಾ, ಇವನು ಎಳ್ಕೊಂಬರ್ಬೇಕು ಅಂತ ಅದೊಂದು ಪ್ರಯತ್ನ ಇರುತ್ತೆ, ಅದೊಂದು ಕಡೆ ಇರಲಿ. ಅದಕ್ಕಿಂತ ಗಂಭೀರ ಏನು ಈ ಟೈಮಲ್ಲಿ ಅಂತ ಹೇಳಿದ್ರೆ, ಈ ವ್ಯಕ್ತಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆಯಾ, ಅಸಹಜ ಲೈಂಗಿಕ ಕ್ರಿಯೆ, ಹುಡುಗನ ಮೇಲೇ ಲೈಂಗಿಕ ಕ್ರಿಯೆಗೆ ಪ್ರಚೋದಿಸುವಂತಹ, ದೌರ್ಜನ್ಯ ಮಾಡುವಂತಹ ಒಂದು ಕೇಸ್ ಆಗಿಬಿಡುತ್ತೆ ಇದು. ಹಾಗಾಗಿ ಸೂರಜ್ ರೇವಣ್ಣನನ್ನು ಕೂಡ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರಾ. ಕೆಲವೇ ಕ್ಷಣಗಳಲ್ಲಿ ಹಾಸನಕ್ಕೆ ಹೊಳೆನರಸೀಪುರ ಪೊಲೀಸರು ಕೂಡ ಬರುವವರಿದ್ದಾರೆ ಅಂತ ಮಾಹಿತಿ ಇದೆ. ಇದೇ ಸೂರಜನ್ನು ಕಸ್ಟಡಿಗೆ ತೆಗೆದುಕೊಳ್ತಾರಾ, ಕೆಲವೊಂದಷ್ಟು ಪರ್ಮಿಷನ್ ಕೂಡ ಬೇಕಾಗಬಹುದೇನೋ. ಅವರೊಬ್ಬರು MLC ಇದ್ದಾರೆ, ನೋಡಬೇಕು. ಆದರೆ ಆರೋಪ ಇದೆಯಲ್ಲ, ಗಂಭೀರ ಆರೋಪ. ಈಗ ಒಂದಿಬ್ಬರು ಬೇಲ್ ಮೇಲೆ ಇದ್ದಾರೆ, ಅವರು ಫ್ಯಾಮಿಲಿ ಲೆಕ್ಕ ಹಾಕೊಂಡ್ಬಿಟ್ರೆ. ಈಗ ಇಲ್ಲಿಯವರೆಗೂ ಜೈಲು ಮುಖ ನೋಡ್ದಿರೋದು ಈ ಕೇಸಲ್ಲಿ ಅಂತ ಹೇಳಿದ್ರೆ, ಅಂದರೆ ಇದಕ್ಕಿಂತ ಹಿಂದಿನ ಕೇಸ್ಗಳಲ್ಲಿ ಒಂದು ಭವಾನಿ ರೇವಣ್ಣ ಅವ್ರಿಗೆ ಜೈಲು ಮುಖ ನೋಡಿಲ್ಲ ಅವರು. ಯಾವುದೋ ಕಿಡ್ನ್ಯಾಪ್ ಅಥವಾ ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣ ಜೈಲಿನ ಕಂಬಿಗಳನ್ನು ಎಣಿಸಿಲ್ಲ. ರೇವಣ್ಣ ಅವರು ಕಂಬಿ ಎಣಿಸಾಯಿತು, ಆಲ್ರೆಡಿ ಎಣಿಸಾಯಿತು. ರೇವಣ್ಣ ಅವರು ಕಸ್ಟಡಿಲಿದ್ರೋ, ಇಲ್ಲಿದ್ರೋ ಕಂಬಿ ಎಣಿಸಿದ್ರು. ಇನ್ನೊಬ್ಬ ಎಲ್ಲಿ ಫ್ಯಾಮಿಲಿ ಮೆಂಬರ್ ಅಂತ ಹೇಳಿದ್ರೆ, ಆ ಫ್ಯಾಮಿಲಿ ಮೆಂಬರ್ ಇರೋದು ಈಗ SIT. ಒಂದಿನ SIT, ಆಮೇಲೆ ಸ್ವಲ್ಪ ದಿನ ಇದು ಪರಪ್ಪನ ಅಗ್ರಹಾರ. ಅಲ್ಲಿಂದ ಇಲ್ಲಿಗೆ ಬಾ, ಇಲ್ಲಿಂದ ಅಲ್ಲಿಗೆ ಹೋಗು, ಬಿಟ್ಟರೆ ಗ್ಯಾಪ್ ಸಿಕ್ಕಿದ್ರೆ ಹೊಳೆನರಸೀಪುರಕ್ಕೆ ಬಾ. ಅತ್ಯಾಚಾರ ಎಲ್ಲಾಯಿತು, ಏನಾಯಿತು, ಹೇಗಾಯಿತು, ಅದರ ಸಾಕ್ಷ್ಯ ಸಂಗ್ರಹ ಮಾಡ್ಕೊ, ಒಂದಷ್ಟು ಮಹಜರು ಮಾಡಿಸು, ಮತ್ತು ವಾಪಸ್ ಕರ್ಕೊಂಡು ಕೂರಿಸ್ಕೊ. ಇದು ನಡೀತಾ ಇದೆ. ಇದು ಸಾಲದು ಅಂತ ಒಂದಿಬ್ಬರು ಬೇಯ್ಲು, ಒಬ್ಬ ಜೈಲು, ಇನ್ನೊಬ್ಬ ಇದ್ದಿದ್ದು ಆಚೆ. ಯಾರು? ಈ ಸೂರಜ್ ರೇವಣ್ಣ. ಈ ಸೂರಜ್ ರೇವಣ್ಣನ ಮೇಲೂ ಕೂಡ ಒಂದು ದೂರು ದಾಖಲಾಯಿತು. ಸೂರಜ್ ರೇವಣ್ಣ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಗ್ಲಾಡಿ. ಏನು ಆ ಕಂಪ್ಲೇಂಟ್ ಅಂತ ಹೇಳಿದ್ರೆ, ಇವನು ನನಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದ ಅಂತ. ಅವನೇನು ಮಾಡ್ತಾನೆ ಇವತ್ತು ಬಂದುಬಿಟ್ಟು, ನಿನ್ನೆಯಿಂದ ನಡೀತಾ ಇದೆ ಇದು, ಈ ಮನುಷ್ಯನಿಗೆ ಈ ಥರ ದೌರ್ಜನ್ಯ ಆಯಿತು ಅಂಥೇಳಿ ನೇರ ಬಂದಿರೋದೇ IG ಬಳಿಗೆ, ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಲ್ಲಿ ಬಳಿ ಬಂದು ಕೂತ್ಕೊಂಡಾಗ, ಇಲ್ಲಿ ಬರಬೇಡಪ್ಪ, ನೀನು ಹೋಗಿ ಅಲ್ಲೇ ನೀನು ಕಂಪ್ಲೇಂಟನ್ನು ಕೊಟ್ಟುಬಿಡು ಅಂತ. ಇನ್ ಬಿಟ್ವೀನ್ ಈ ಘಟನೆ ನಡೆದ ಅವಧಿ ಮತ್ತು ಇವನು ಬಂದಿರೋ ಅವಧಿಯಲ್ಲಿ ಒಂದಷ್ಟು ಗಂಟೆಗಳ ವ್ಯತ್ಯಾಸಗಳಿವೆ ಇಲ್ಲಿ. ಇದರ ನಡುವೆ ಇವನು ಏನೋ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟ ಅಂಥೇಳಿ ಯಾರು ಹೋದರೂ, ಸೂರಜ್ ರೇವಣ್ಣ ಹೋಗಿದ್ದೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಏನಾಗುತ್ತೆ ಕೇಸ್ ನೋಡಬೇಕಾಗತ್ತೆ. ಅಸಹಜ ಲೈಂಗಿಕ ಚಟುವಟಿಕೆ, ಲೈಂಗಿಕ ದೌರ್ಜನ್ಯಕ್ಕೆ ನನ್ನ ಮೇಲೆ ಒತ್ತಾಯ ಮಾಡಿದ್ದಾನೆ, ದೌರ್ಜನ್ಯನೇ ಮಾಡಿಬಿಟ್ಟಿದ್ದಾನೆ ಅಂತ ಕೂಡ ಈ ಹುಡುಗ ಹೋಗಿ ಕಂಪ್ಲೇಂಟನ್ನು ಈಗ ಕೊಟ್ಟಿದ್ದಾನೆ. ಈಗ ಮೊನ್ನೆಯಿಂದನೂ ಎಲ್ಲ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಏನು ಒಂದು ವಾರದ ಎಷ್ಟು ದಿನ ನಡೀತಿದ್ದ, ನನಗೂ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ನಂಗೆ ಕರೆಕ್ಟಾಗಿ. ಒಂದು ನಿಮಿಷ ತಡಿಯಪ್ಪ, ಆಫ್ ಮಾಡಬೇಡ. ಈಗ ನಾನು ಹೇಳೋದು ಇಷ್ಟೇ, 2 ವಿಷಯ. ಒಂದು, ಇದು ಅರ್ಥ ಮಾಡ್ಕೊಳ್ಳಿ, ಷಡ್ಯಂತ್ರ ಮಾಡಿದ್ದಾರೆ, ಇವತ್ತು ನನ್ನ ಮೇಲೆ ಆರೋಪ ಮಾಡ್ತಿದ್ದಾರೆ. ಇವತ್ತು ಏನಾದ್ರು ಮಾಡ್ಕೊಳ್ಳಿ, ಆ ಆರೋಪ ನಾನು ಕಡಾಖಂಡಿತ ತಿರಸ್ಕಾರ ಮಾಡ್ತೀನಿ. ಒಂದು. 2ನೇ ವಿಷಯ, ಇವತ್ತು ಕಾನೂನು ಒಂದು ಇದಿದೆ, ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯಲ್ಲಿ ಏನು ತೀರ್ಮಾನ ಆಗಬೇಕು, ಈಗ ಮೊನ್ನೆ ಎಲ್ಲ ಕೂತ್ಕೊಂಡು ಹುಡುಗ ನಾವೆಲ್ಲ FIR ಮಾಡಿದ್ದಾರೆ, ಆಯ್ತಲ್ವ? FIR ಮಾಡಿದ್ದಾರೆ. ಮಾಡಿದ್ದು ಏನು ಇದಾಗಬೇಕು, ಕಾನೂನು ರೀತಿಯಲ್ಲಿ ಯಾವ ರೀತಿ ಅದು ತನಿಖೆ ಆಗಿ ಅದೇನು ಹೊರಗೆ ಬರಬೇಕು, ಸತ್ಯಾಸತ್ಯತೆಗಳು ಅದು ಬಂದೇ ಬರುತ್ತೆ. ಅದು ಅದ್ರ ಮೇಲೆ ಕಾನೂನು, ನಮ್ಮ ನಾಡಿನ ಕಾನೂನು ಮೇಲೆ ನಂಗೆ ವಿಶ್ವಾಸ ಇದೆ.
ಅಷ್ಟು ಹೇಳ್ತಾ ನಾನು ಮುಕ್ತಾಯ ಮಾಡ್ತೀನಿ. ಇದು ಕಂಪ್ಲೀಟ್ ಪೊಲಿಟಿಕಲ್ ಕಾನ್ಸ್ಪಿರಸಿ. ಬಟ್ ಅದ್ರ ಬಗ್ಗೆ ನಾನು ಏನು ಇವತ್ತು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಇಂಥವ್ರು ಮಾಡಿದ್ರು ಅಂಥವ್ರು ಮಾಡಿದ್ರು ಅವರು ಇವರು ನಾನು ಯಾರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಇವತ್ತು ತನಿಖೆ ಪ್ರಗತಿಲಿದೆ, ಸತ್ಯಾಸತ್ಯತೆಗಳು ಹೊರಗೆ ಬರ್ತವೆ. ಅದಕ್ಕೆ ರಾಜ್ಯ ಜನನೇ ಅದನ್ನ ನೋಡ್ತಾರೆ ಅಂತ ಹೇಳೋದು ಬಯಸ್ತೀನಿ. ಡೀಟೇಲ್ಸ್ ಕೊಡೋಕ್ಕೆ ನಮ್ಮ ಹಾಸನ ಪ್ರತಿನಿಧಿ ಪ್ರಕಾಶ್ ಸಂಪರ್ಕ ಇದ್ದಾರೆ. ಪ್ರಕಾಶ್, ಸೂರಜ್ ರೇವಣ್ಣ ಮೇಲೆ ವ್ಯಕ್ತಿಯೊಬ್ಬ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಇದು. ಸೆಕ್ಷನ್ 377 IPC 377ಗೆ ಬರುತ್ತೆ. ಅಸಹಜ ಲೈಂಗಿಕ ದೌರ್ಜನ್ಯ, ಗಂಡಸ ಮೇಲೆ ಲೈಂಗಿಕವಾಗಿ ದೌರ್ಜನ್ಯ ಮಾಡ್ದ ಅಂತ ಈ ಆರೋಪದ ಸಾರಾಂಶ. ಏನು ನಡೆದಿದೆ ಇಲ್ಲಿ? ಇದಕ್ಕೆ ಸೂರಜ್ ರೇವಣ್ಣ ಒಂದು ಕಂಪ್ಲೇಂಟು, ಅದಕ್ಕೆ ಪ್ರತಿಯಾಗಿ ಈ ಮನುಷ್ಯನ ಕಂಪ್ಲೇಂಟು, ಈ ಮನುಷ್ಯ ಕಂಪ್ಲೇಂಟ್ ಕೊಟ್ಬಿಡ್ತಾನೆ ಅಂತ ಸೂರಜ್ ರೇವಣ್ಣ ಕೌಂಟ್ರ್ ಕಂಪ್ಲೇಂಟು. ಏನಿದೆ ಡೀಟೇಲ್ಸು? ಈ ಸೂರಜ್ ರೇವಣ್ಣ ಅನ್ನೋ ಮನುಷ್ಯ ಈಗ ನಾವೇನು ರೇವಣ್ಣ ಅವ್ರು ನೋಡಿದ್ರೆ ಅವರೊಂದು ಕಡೆ ಓಡಾಡ್ತಾ ಇದ್ದಾರೆ, ಬೇಲೇನೋ ಸಿಕ್ತು ಅವ್ರಿಗೆ, ಅವರು ಸ್ವಲ್ಪ ಕಂಬಿಗಳನ್ನು ಎಣಿಸಿದ್ರು. ಇನ್ನೊಂದು ಕಡೆ ಭವಾನಿ ರೇವಣ್ಣ ಅವ್ರು ನೋಡಿದ್ರೆ ಅವ್ರ ಮೇಲೆ ಕಿಡ್ನ್ಯಾಪ್ ಆರೋಪ ಬಂದುಬಿಟ್ಟಿತ್ತು, ಅವರೊಂದು ಕಡೆ ಓಡಾಡ್ತಾ ಇದ್ದರು. ಹೇಗೋ ಹಾಗೂ ಹೀಗೂ ಅವ್ರಿಗೊಂದು ಬೇಲ್ ಸಿಕ್ಬಿಟ್ಟಿದೆ. ಈ ಕಡೆ ಪ್ರಜ್ವಲ್ ಎಲ್ಲಿ ಅಂತ ನೋಡಿದ್ರೆ ಅವನು ಪರಾರಿ ವೀರ, ಅವನು ಜರ್ಮನಿಲಿದ್ದೆ, ಅಲ್ಲಿದ್ದೆ, ಇಲ್ಲಿದ್ದೆ ಅಂತ ಅವನನ್ನು ಕರ್ಕೊಂಡು ಬಂದು ಕೂರಿಸ್ಕೊಂಡಿದ್ದಾರೆ. ಪರಪ್ಪನ ಅಗ್ರಹಾರ ಟು SIT ಕಸ್ಟಡಿ, SIT ಕಸ್ಟಡಿ ಟು ಪರಪ್ಪನ ಅಗ್ರಹಾರ. ಇದರ ಮಧ್ಯೆ ಈ ಸೂರಜ್ ರೇವಣ್ಣ ಇದ್ಯಾವುದೋ ಚನ್ನರಾಯಪಟ್ಟಣದ ತೋಟದ ಮನೇಲಿದ್ದ ಅಂತ ಒಂದು ಮಾಹಿತಿ ಇತ್ತು. ಈ ಮನುಷ್ಯ ಎಲ್ಲಿದ್ದ, ಯಾವಾಗಾಗಿರೋ ಘಟನೆ ಅಂತ ಆರೋಪ ಕೇಳಿ ಬಂದಿದೆ. ಈಗ ಆ ಮನುಷ್ಯ ಎಲ್ಲಿದ್ದಾನೆ, ಏನು ಕಥೆ ಇದು ಅಂತ ಪ್ರಕಾಶ್? ರಮಾಕಾಂತ್, ಈಗಾಗಲೇ ರೇವಣ್ಣ ಕುಟುಂಬದ ಮೇಲೆ ಒಂದಲ್ಲ ಒಂದು ರೀತಿಯ ಸಾಕಷ್ಟು ದೂರುಗಳು, ಆರೋಪಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂಥದ್ದು. ಪ್ರಜ್ವಲ್ ರೇವಣ್ಣದಾಯಿತು, ನಂತರ ಭವಾನಿ ರೇವಣ್ಣದು ಕೂಡ ಆಗೋಯ್ತು. ಮಾಜಿ ಸಚಿವ HD ರೇವಣ್ಣ ಮೇಲೂ ಕೂಡ ಕೇಸ್ ದಾಖಲಾಯಿತು. ಇನ್ನು ಉಳ್ಕೊಂಡಿದ್ದು ಕೂಡ MLC ಸೂರಜ್ ರೇವಣ್ಣ. ಈಗ ಸೂರಜ್ ರೇವಣ್ಣ ಮೇಲೆ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಅರಕಲಗೂಡು ಮೂಲದ ವ್ಯಕ್ತಿಯಿಂದ ಈಗಾಗಲೇ ಕಲಂ 377 ಆ್ಯಕ್ಟ್ನಲ್ಲಿ ಈಗಾಗಲೇ ದೂರು ಕೂಡ ದಾಖಲಾಗಿರ್ತಕ್ಕಂಥದ್ದು. ಹಾಗಾಗಿ ಆ ದಾಖಲಾದಂತಹ ಹಿನ್ನೆಲೆಯಲ್ಲಿ ಹೊಳೆನರಸೀಪುರ ತಾಲೂಕಿನ ಗನ್ನಿಕಡದಲ್ಲಿ ಇರತಕ್ಕಂತಹ ತೋಟದ ಮನೆಯಿಂದ ಚನ್ನರಾಯಪಟ್ಟಣಕ್ಕೆ ಬರ್ತಿದ್ದಂತಹ ವೇಳೆಯಲ್ಲಿ ಪೊಲೀಸರಿಗೆ ಈಗಾಗಲೇ ಸೂರಜ್ ರೇವಣ್ಣ ಸಿಕ್ಕಿರುವಂಥದ್ದು. ನಂತರ ನೇರವಾಗಿ ಚನ್ನರಾಯಪಟ್ಟಣದಿಂದ ಹಾಸನದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಸೂರಜ್ ರೇವಣ್ಣನನ್ನು ಕೂಡ ಈಗಾಗಲೇ ಪೊಲೀಸರು ಕರೆದುಕೊಂಡು ಬಂದಿರುವಂಥದ್ದು. ಜೊತೆಗೆ ಈಗಾಗಲೇ ಒಂದಿಷ್ಟು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಎನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ವೆಂಕಟೇಶ್ ನಾಯ್ಡುರವರ ನೇತೃತ್ವದಲ್ಲಿ ಒಂದು ಟೀಮ್ ಕೂಡ ಈಗ ಅವ್ರನ್ನ ಕರೆದುಕೊಂಡು ಬಂದು ವಿಚಾರಣೆ ಮಾಡ್ತಾ ಇದ್ದಾರೆ. ಅಂದರೆ ಆ ಅರಕಲಗೂಡು ಯುವಕ ಏನು ದೂರು ಕೊಟ್ಟಿದ್ದ, ಆ ದೂರಿನ ಹಿನ್ನೆಲೆಯಲ್ಲಿ ಈಗಾಗಲೇ ವಿಚಾರಣೆ ಮಾಡ್ತಾ ಇರುವಂಥದ್ದು. ನಾವು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಕೂಡ ಈಗಾಗಲೇ ಇರುವಂಥದ್ದು. ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇರುವಂಥದ್ದು ಪೊಲೀಸ್ ಠಾಣೆಯ ಮುಂದೆ. ಇನ್ನೊಂದು ವಿಚಾರ ಏನಂತಂದರೆ, ಹೊಳೆನರಸೀಪುರ ಪೊಲೀಸರು ಸೂರಜ್ ರೇವಣ್ಣರನ್ನು ಬಂಧಿಸೋದಕ್ಕೆ ಎಲ್ಲ ರೀತಿಯಿಂದ ಒಂದು ರೀತಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಯಾಕಂತಂದರೆ ಹೊಳೆನರಸೀಪುರ ಪೊಲೀಸರು ಇಲ್ಲಿಗೆ ಬರ್ತಾರೆ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಅನ್ನುವ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿರ್ತಕ್ಕಂಥದ್ದು. ಈಗ ಆ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಸುಮಾರು ಒಂದು ಅರ್ಧ ಗಂಟೆ ಕಾಲ ಕೂಡ ಆಗಿರುವಂಥದ್ದು. ಅವರ ಹತ್ರ ಇದ್ದಂತಹ ಮೊಬೈಲನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಈಗ ಒಂದಿಷ್ಟು ಈ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯ ಮುಂದೆ ಪೊಲೀಸವರನ್ನು ಕೂಡ ಈಗಾಗಲೇ ಹಾಕಿರುವಂಥದ್ದು. ಈಗಾಗಲೇ ಆ ಒಂದಿಷ್ಟು ದೃಶ್ಯವನ್ನು ಕೂಡ ಈಗಾಗಲೇ ನೋಡ್ತಾ ಇದ್ದೀವಿ. ಯಾಕಂತಂದರೆ ಹೆಚ್ಚು ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯ ಮುಂದೆ ಮಾಡಿರುವಂಥದ್ದು. ಇವರ ಮೇಲೆ ಈಗ ಒಂದು ಗಂಭೀರವಾದಂತಹ ಆರೋಪ. ಪ್ರಕಾಶ್, ಒಂದು ದೂರು ಈ ಮನುಷ್ಯನ ಮೇಲೂ ಇದೆ. ಯಾರು ತನ್ನ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ಆಯಿತು ಅಂತ ಹೇಳಿದ್ದಾನೋ ಆ ವ್ಯಕ್ತಿ ಮೇಲೆ ಒಂದು ದೂರಿದೆ, ಬ್ಲ್ಯಾಕ್ ಮೇಲ್ ಮಾಡ್ದ ಅಂತ. ಇನ್ನೊಂದು ಅದೇ ವ್ಯಕ್ತಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಸೂರಜ್ ರೇವಣ್ಣ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡ್ದ ಅಂತ ಹೇಳಿ. ಇದರಲ್ಲಿ ಯಾರು ಬಂಧನ ಆಗುತ್ತೆ ಇವಾಗ? ಇದರಲ್ಲಿ ಬ್ಲ್ಯಾಕ್ ಮೇಲ್ ಬಂಧನ, ಈ ಬ್ಲ್ಯಾಕ್ ಮೇಲ್ ಕಾರಣಕ್ಕೆ ಇವನನ್ನು ಬಂಧನ ಮಾಡ್ತಾರಾ? ಇದೇನೋ ಇಂಥ FIR ಆಯಿತು, ಕಂಪ್ಲೇಂಟ್ ಆಯಿತು, FIR ಆಗಿಲ್ಲ ಅಂತ ಭಾವಿಸ್ತೀನಿ, ಕಂಪ್ಲೇಂಟ್ ಆಗಿದೆ ಅಂತ ಹೇಳಿ ಸೂರಜ್ ರೇವಣ್ಣ ಅರೆಸ್ಟ್ ಮಾಡ್ತಾರಾ ಈಗ ಅಂತ? ಇಬ್ಬರ ಪ್ರಕರಣದಲ್ಲೂ ಕೂಡ ರಮಾಕಾಂತ್ FIR ಆಗಿರ್ತಕ್ಕಂಥದ್ದು. FIR ಪ್ರತಿ ಕೂಡ TV5ಗೆ ಲಭ್ಯವಾಗಿರ್ತಕ್ಕಂಥದ್ದು. ನಿನ್ನೆ ಅರಕಲಗೂಡು ಮೂಲದ ವ್ಯಕ್ತಿಗೆ FIR ಮಾಡಿದ್ದಾರೆ. ಆತನ ಮೇಲೆ ಸೂರಜ್ ರೇವಣ್ಣ ಕಡೆಯ ಶಿವಕುಮಾರ್ ಏನಿದ್ದಾನೆ ಆತ ಕೂಡ ಈಗಾಗಲೇ ಅವರ ಮೇಲೆ ಅಂದರೆ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಬಂದಿದ್ದಾರೆ ಎನ್ನುವ ಆರೋಪವನ್ನು ಕೂಡ ಈಗಾಗಲೇ ಹೊಳೆನರಸೀಪುರದ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ರು. ಅದರಂತೆ ಆತನನ್ನು ಕೂಡ
ಬಂಧಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಈಗ ಇರುವಂಥದ್ದು. ಆತ ಇವತ್ತು ಸಂಜೆ ಹೊಳೆನರಸೀಪುರದ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಂದು ಆತ ದೂರನ್ನು ಕೂಡ ಈಗಾಗಲೇ MLC ಸೂರಜ್ ರೇವಣ್ಣ ಮೇಲೆ ಕೊಟ್ಟಿರುವಂಥದ್ದು. ಹಾಗಾಗಿ ಇಬ್ಬರನ್ನು ಬಂಧಿಸುವಂತಹ ಸಾಧ್ಯತೆ ಈ ಪ್ರಕರಣದಲ್ಲಿ ಇರಬಹುದು ಅನ್ನುವ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಮೊದಲು MLC ಸೂರಜ್ ರೇವಣ್ಣ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಅಂದರೆ ಇವರು ನನಗೆ ಬ್ಲ್ಯಾಕ್ ಮೇಲ್ ಆರೋಪದ ಮೇಲೆ ಈ ರೀತಿ ಆರೋಪವನ್ನು ಮಾಡ್ತಾ ಇದ್ದಾರೆ ಎನ್ನುವ, ಅದರಲ್ಲೂ ಅವರ ಯಾರು ಶಿವಕುಮಾರ್ ಆಪ್ತ ಏನಿದ್ದಾರೆ, ಸೂರಜ್ ರೇವಣ್ಣನ ಆಪ್ತ, ಅವರ ಮುಖವಾಗಿ ಅವರ ಪ್ರತಿಯಾಗಿ ದೂರನ್ನು ಕೂಡ, ಅಂದರೆ ಅವರ ಪರವಾಗಿ ಅವರ ಕಡೆಯಿಂದ ಈತನ ಮೇಲೆ ಪ್ರಕಾಶ್ ಇಲ್ಲಿ ಏನಾಗುತ್ತೆ, ಈಗ ಪ್ರಜ್ವಲ್ಗೆ ಇದೇನೋ ವೋಟಿಂಗ್ಗೆ ಒಂದು 2 ದಿನ ಮುಂಚೆ ಏನೋ ಪ್ರಜ್ವಲ್ ಕೇಸಲ್ಲಿ ವಿಡಿಯೋಗಳು ಹರಿದಾಡ್ಬಿಡ್ತು ಅಂತ ಹೇಳಿ ವೋಟಿಂಗ್ ದಿನ ಅದು ಹೆಂಗೆ ಸಂಜೆ ಕಾಣಿಸ್ಕೊಂಡೋ ಗೊತ್ತಿಲ್ಲ ಮನುಷ್ಯ, ಸಾಯಂಕಾಲ ಆದಮೇಲೆ ಚೆಕ್ ಮಾಡಿಕೊಂಡ್ರೆ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಬಿಟ್ಟಿದ್ದಾಗಲೇ ಜರ್ಮನಿಗೆ ಹೋಗ್ಬಿಟ್ಟಿದ್ದ, ಯುರೋಪ್ ಪ್ರವಾಸದಲ್ಲಿದ್ದ ಅಂತ ಮಾಹಿತಿ ಇತ್ತು. ಹೆಚ್ಚು ಕಡಿಮೆ ರಿಸಲ್ಟ್ ಹತ್ತತ್ರ ಬರೋವರೆಗೂ ಕೂಡ ಇವ್ನು ನಾಪತ್ತೆ. 7ನೇ ಹಂತದಲ್ಲಿ ಮತದಾನ ನಡೀತಾ ಇರಬೇಕಾದ್ರೆ ಬಂದ, ಅರೆಸ್ಟ್ ಆದ. ಇರಲಿ, ಈಗ ಸೂರಜ್ ರೇವಣ್ಣ ಇಲ್ಲಿದ್ದಾನೆ. ಈ ಕೇಸಲ್ಲಿ ದೂರುದಾರನ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ದೂರುದಾರ ಇದ್ದಾನೋ ಅವನ ಮೆಡಿಕಲ್ ಟೆಸ್ಟ್ ಆಯಿತಾ, ಈ ಘಟನೆ ನಡೆದಿರೋದು ಯಾವಾಗ, ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಅಂತ ಬಂದಾಗ ಆಯ್ತಪ್ಪ, ಬ್ಲ್ಯಾಕ್ ಮೇಲ್ ಒಂದು ವಿಚಾರ ಇಟ್ಕೊಂಡ್ರು ಕೂಡ ಸುಮ್ಮನೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕಾಗಲ್ಲ, ಈ ಕೇಸ್ ಇಟ್ಕೊಂಡೇ ಬ್ಲ್ಯಾಕ್ ಮೇಲ್ ಮಾಡಿರಬೇಕು. ಆಗಾದರೂ ಆ ದೂರು ಬಂದು ನಿನ್ನ ಮೇಲೆ ಯಾಕಪ್ಪ ಬ್ಲ್ಯಾಕ್ ಮೇಲ್ ಮಾಡಿದ್ರು, ಏನಕ್ಕೆ ಬ್ಲ್ಯಾಕ್ ಮೇಲ್ ಮಾಡಿದ್ರು ನಿನ್ನ ಮೇಲೆ, ಯಾರಂತೆ ಅವನು, ನಿನಗೆ ಹೆಂಗೆ ಪರಿಚಯ, ಎಲ್ಲಿ ಸಿಕ್ಕಿದ್ದ, ಹೇಳಲೇಬೇಕಾಗತ್ತೆ. ಸೂರಜ್ ಕೂಡ ಹೇಳಲೇಬೇಕಾಗತ್ತೆ. ಟೆಸ್ಟ್ ಆಯ್ತಾ, ಈಗ ಟೆಸ್ಟ್ ಪ್ರೊಸೀಜರ್ ನಡೀತಾ ಇದೆಯಾ, ಶುರುವಾಗಿದೆಯಾ, ಸೂರಜ್ ರೇವಣ್ಣ ಈಗ ಪ್ರೆಸೆಂಟ್ಲಿ ಇಲ್ಲಿದ್ದಾನೆ, ಒಂದು ಲೊಕೇಶನ್ ಇಲ್ಲಿ ಈಗ ಅಂತ. ರಮಾಕಾಂತ್, ಸೂರಜ್ ರೇವಣ್ಣ ಈಗ ಇರ್ತಕ್ಕಂಥದ್ದು ಹಾಸನದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಸೂರಜ್ ರೇವಣ್ಣ ಈಗಾಗಲೇ ಇರುವಂಥದ್ದು. ಯಾಕಂತಂದ್ರೆ ನಾನು ಆಗಲೇ ಕೂಡ ಹೇಳ್ತಾ ಇದ್ದೆ, ಅದರ ದೃಶ್ಯವನ್ನು ಕೂಡ TV5 ಜನರ ಮುಂದೆ ಕೂಡ ಇಟ್ಟಿರುವಂಥದ್ದು. ಕರೆದುಕೊಂಡು ಹೋಗಿ ಸುಮಾರು ಈಗಾಗಲೇ ವಿಚಾರಣೆಯನ್ನು ಕೂಡ ಹಾಸನದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಹೆಚ್ಚು ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಜೊತೆಗೆ ಯಾರು ಇವತ್ತು ಸೂರಜ್ ರೇವಣ್ಣನ ಮೇಲೆ ದೂರು ಕೊಟ್ಟಿರುವಂತಹ ವ್ಯಕ್ತಿ ಏನಿದ್ದಾನೆ ಆತನನ್ನು ಕೂಡ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗುವಂತಹ ಎಲ್ಲ ಸಾಧ್ಯತೆ, ಅಂದರೆ ದೂರು ಕೊಟ್ಟ ನಂತರ ಅವ್ರನ್ನ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ತಾರೆ ಎನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಆತ ಹೊಳೆನರಸೀಪುರದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟು FIR ಆದಮೇಲೆ ಕೂಡ ಆತನನ್ನು ಏನು ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಈ ಪ್ರಕರಣದಲ್ಲಿ ಇಬ್ಬರನ್ನೂ ಕೂಡ ಬಂಧಿಸುವಂತಹ ಸಾಧ್ಯತೆ, ಒಂದು ಅವರ ಮೇಲೆ ಏನು ಈಗಾಗಲೇ ಬ್ಲ್ಯಾಕ್ ಮೇಲ್ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಆತ ಈ ಹಿಂದೆ JDS ಕಾರ್ಯಕರ್ತ ಕೂಡ ಆಗಿರ್ತಕ್ಕಂಥದ್ದು. ಆಮೇಲೆ ಜೊತೆಗೆ ಸೂರಜ್ ರೇವಣ್ಣನ ಬ್ರಿಗೇಡ್ ಆ ಸಂಸ್ಥೆಯಲ್ಲಿ ಆತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದ. ಹಾಗಾಗಿ ಅವರಿಬ್ಬರ ಸ್ನೇಹ ಕೂಡ ಅಲ್ಲಿಂದ ಸೂರಜ್ ರೇವಣ್ಣ ಪರಿಚಯ ಆಗ್ತಾರೆ, ನಂತರ ಸ್ನೇಹಕ್ಕೆ ಕೂಡ ತಿರುಗುವಂಥದ್ದು. ಜೊತೆಗೆ ಸಾಕಷ್ಟು ಒಂದಿಷ್ಟು ಅವರ ಫೋನ್ ಚಾಟ್ಗಳು ಜೊತೆಗೆ ವಾಯ್ಸ್ ರೆಕಾರ್ಡ್ಗಳು ಎಲ್ಲವೂ ಕೂಡ ಈಗಾಗಲೇ ಹರಿದಾಡ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಆತ ಬಂದು ನಿನ್ನೆ ಈ ರೀತಿ, ಅಂದರೆ ಯಾವಾಗ ಸೂರಜ್ ರೇವಣ್ಣ ಈತನ ಮೇಲೆ ದೂರು ಕೊಡ್ತಾರೆ, ಹಾಗಾಗಿ ಆತ ಕೂಡ ಇವತ್ತು ಠಾಣೆಗೆ ಬಂದು ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪವನ್ನು ಕೂಡ ಎದುರಿಸಕ್ಕಂತಹ ಆ ಯುವಕ ಏನಿದ್ದಾನೆ ಆತ ಈಗಾಗಲೇ ದೂರನ್ನು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ MLC ಸೂರಜ್ ರೇವಣ್ಣ ಏನಿದ್ದಾರೆ ಅವರನ್ನ ಚನ್ನರಾಯಪಟ್ಟಣದಿಂದ ಹಾಸನ ಪೊಲೀಸರು ಹಾಸನದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಈಗಾಗಲೇ ಕರೆದುಕೊಂಡು ಬಂದು ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಪ್ರಕಾಶ್, ಈಗ ಈ ಸೂರಜ್ ರೇವಣ್ಣ ವೈವಾಹಿಕ ಸಂಬಂಧ ಹೇಗಿದೆ ಅಂತ ನಾವು ಕೇಳ್ಪಟ್ಟಾಗ ಏನೋ ಹೆಂಡತಿ ಜೊತೆಗೆ ಇಲ್ಲ ಅಂತ ಕೇಳ್ಪಟ್ಟಿದ್ದೀವಿ, ಕೆಲವರು ಡಿವೋರ್ಸ್ ಕೂಡ ಆಗಿದೆ ಅಂತ ಮಾತಾಡ್ತಾರೆ. ವೈವಾಹಿಕ ಹಿನ್ನೆಲೆ ಈಗಿರ್ತಕ್ಕಂಥ ಕರೆಂಟ್ ಸ್ಟೇಟಸ್ ಏನು ಸೂರಜ್ ರೇವಣ್ಣ ಅದು? ರಮಾಕಾಂತ್, ಇವತ್ತಿನ ಕರೆಕ್ಟ್ ಸ್ಟೇಟಸ್ ಏನಂತಂದರೆ ಇಬ್ಬರು ಕೂಡ ಅಂದರೆ ಅವರ ವೈವಾಹಿಕ ಜೀವನ, ಅಂದರೆ ಅವರು ಡೈವರ್ಸ್ ಕೂಡ ತೆಗೆದುಕೊಂಡಿದ್ದಾರೆ ಅನ್ನುವ ಮಾಹಿತಿ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಹಾಗಾಗಿ ಅವರ ಹೆಂಡತಿ ಏನಿದ್ದಾರೆ ಅವ್ರ ಜೊತೆಯಲ್ಲಿ ಇಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ, ಅವರ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ಹಿನ್ನೆಲೆ. ಅದರಿಂದ ಅವರು ಅದಾದ ಮೇಲೆ ಏನು ಹೊಳೆನರಸೀಪುರದಲ್ಲಿ ಅವರು ಇದ್ದಿದ್ದು. ಜೊತೆಗೆ ಸಾಕಷ್ಟು ಒಂದು ರೀತಿ ಈ ಆರೋಪಕ್ಕೆ ಯಾವಾಗ ರೇವಣ್ಣ ಕುಟುಂಬದ ಮೇಲೆ ಈ ಥರದ ಒಂದು ದೂರುಗಳು, ಈ ಥರದ ಒಂದು ಆರೋಪಗಳು ಕೇಳಿಬಂದು ಸಾಕಷ್ಟು ಒಂದು ರೀತಿ ವಿಚಲಿತವಾಗಿರ್ತಕ್ಕಂಥದ್ದು. ಇವತ್ತು ಅದರಲ್ಲೂ ಸೂರಜ್ ರೇವಣ್ಣ ಸಾಕಷ್ಟು ವಿಚಲಿತರಾಗಿರ್ತಕ್ಕಂಥದ್ದು ಕಂಡು ಬಂದಿರುವಂಥದ್ದು. ಚನ್ನರಾಯಪಟ್ಟಣದಿಂದ ನೇರವಾಗಿ ಪೊಲೀಸ್ ಠಾಣೆಗೆ ಪೊಲೀಸರು ಕೂಡ ಅವರ ಜೊತೆಯಲ್ಲಿದ್ದರು. ಹಾಗಾಗಿ ಪೊಲೀಸರ ಜೊತೆ ಆಗಮಿಸಿದ್ದಾರೆ, ವಿಚಾರಣೆಯನ್ನು ಕೂಡ ಈಗಾಗಲೇ ಎದುರಿಸ್ತಾ ಇರುವಂಥದ್ದು.
ಬಟ್ ಇನ್ನೊಂದು ಮಾಹಿತಿಯ ಬಂದಂತಹ ಪ್ರಕಾರ ಹೊಳೆನರಸೀಪುರ ಪೊಲೀಸರು ಕೂಡ ಇಲ್ಲಿಗೆ ಬಂದು ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಅದು ಒಂದು ರೀತಿ ಪೊಲೀಸರ ಮಾಹಿತಿ ಬಂದಿರುವಂಥದ್ದು. ಅದು ಒಟ್ಟಾರೆ ಈಗ ಒಂದು ಕಡೆ ವಿಚಾರಣೆ ನಡೀತಾ ಇದೆ, ಇನ್ನೊಂದು ಕಡೆ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನು ದೂರುದಾರ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪವನ್ನು ಎದುರಿಸ್ತಕ್ಕಂತಹ ದೂರುದಾರ ಏನಿದ್ದಾನೆ ಆತನನ್ನ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ತಾರೆ ಅನ್ನುವ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಈ ಎಲ್ಲ ಪ್ರಕರಣಗಳು ಕೂಡ ಹಾಸನದಲ್ಲಿ ಒಂದು ರೀತಿ ಎಲ್ಲೋ ಒಂದು ಕಡೆ JDSಗೆ ಸಾಕಷ್ಟು ಹೊಡೆತವನ್ನು ಕೂಡ ಕೊಟ್ಟಿರುವಂಥದ್ದು. ಸಾಕಷ್ಟು ಹೊಡೆತ, ಜೊತೆಗೆ ಅವರ ಕಾರ್ಯಕರ್ತರಿಗೆ ಹೊಡೆತ, ಎಲ್ಲೋ ಒಂದು ಕಡೆ ರಾಜ್ಯ ಮಟ್ಟದಲ್ಲೂ ಕೂಡ JDSಗೆ ಈ ಪ್ರಕರಣದಿಂದ ಎಲ್ಲೋ ಒಂದು ಕಡೆ ಮುಜುಗರ ಈಗಾಗಲೇ ಕಂಡು ಬರ್ತಾ ಇರುವಂಥದ್ದು. ರಮಾಕಾಂತ್. ಓಕೆ, ಥ್ಯಾಂಕ್ ಯು ಪ್ರಕಾಶ್.